ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ಗಳು ತಗೋತೀರಾ, ಲಕ್ಷಾಂತರ ರೂಪಾಯಿ ಕೊಟ್ಟು ಬೈಕ್ಗಳು ತಗೋತೀರಾ, LED ಲೈಟ್ಗಳು ಎದ್ದದು ಹ್ಯಾಲೋಜಿನ್ ಬಲ್ಬ್ಗಳು ಹಾಕೊಂಡು ನೋಡೋರು ಕಣ್ಣು ಕುಕ್ಕಬೇಕು, ಎದುರುಗಡೆ ಬರೋರಿಗೆ ಕಣ್ಣೇ ಕಾಣಿಸ್ಬಾರ್ದು, ಆ ಥರ ಹೈ ಬೀಮ್ ಹಾಕೊಂಡು ಜಡ್ಕೊಂಡು ಹೋಯ್ತಾ ಇರ್ತೀರ, ಎದುರುಗಡೆ ಎಲ್ಲಾರ ಬಿದ್ದು ಸಾಯ್ಲಿ ಅಂತ. ನೋಡ್ರಿ ನಮ್ಮ ಕಾಲದಲ್ಲಿ ಕಾನೂನು ಹೆಂಗಿತ್ತು, ಲೈಟ್ಗೆ ಅರ್ಧ ಪೇಂಟ್ ಮಾಡಬೇಕಿತ್ತು, ಇಲ್ಲ ಅಂತಂದರೆ ಫೈನ್ ಹಾಕೋರು. ಅದಕ್ಕೆ ಆಗ ಎಲ್ಲೇ ನೀವು ಗಾಡಿ ತೊಗೊಂಡ್ರು ಆ ಶೋರೂಮ್ ಅವರೇ ಸ್ಟಿಕ್ಕರ್ ಹಾಕಿ ಕೊಟ್ಬಿಡೋರು, ಕಾರ್ಗೆ ಆಗಲಿ ಬೈಕ್ಗೆ ಆಗಲಿ ಲೂನಾಗೆ ಆಗಲಿ. ನೋಡ್ರಿ ಇಲ್ಲಿ ಡಿಪ್ ಆ್ಯಂಡ್ ಡಿಮ್ ಮಾಡೋದು ಗೊತ್ತಾ, ಜೀವನದಲ್ಲಿ ಡಿಪ್ ಆ್ಯಂಡ್ ಡಿಮ್ ಮಾಡೋದು ಕಲ್ತಿದ್ದೀರೇನ್ರಿ? ಸಿಂಗಲ್ ರೋಡಲ್ಲಿ ಬರಬೇಕಾದ್ರೆ ಒಂದು ವಾಹನ ಪಾಸ್ ಆಗೋಕ್ಕೆ ಅನುಕೂಲ ಆಗಲಿ ಅಂತ ಲೈಟನ್ನು ಡಿಮ್ ಮಾಡಬೇಕು, ಆಮೇಲೆ ಡಿಪ್ ಆ್ಯಂಡ್ ಡಿಮ್ ಮಾಡ್ಕೊಂಡು ಹೋಗಬೇಕು. ಅದೆಲ್ಲ ಗೊತ್ತೇ ಇಲ್ಲ ನಿಮಗೆ, ಸುಮ್ಮನೆ ಚೆಚ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಕಾರ್ 100ರಲ್ಲಿ ಹೋಗುತ್ತೆ, 120ರಲ್ಲಿ ಹೋಗುತ್ತೆ ಅಂತ. ಎದುರುಗಡೆ ಬರೋರ ಮೇಲೂ ಸ್ವಲ್ಪ ಕನಿಕರ ಇಟ್ಕೊಳ್ರಿ, ನಿಮಗೂ ಅದೇ ಥರ ಆಗುತ್ತೆ ಅನುಭವ ಅನ್ನೋದನ್ನು ಮರಿಬೇಡಿ. ನಿಮ್ಮ ಕಾರ್ಗೆ ಇದನ್ನು ಹಾಕೋದನ್ನು ಮರಿಬೇಡಿ, ನಿಮ್ಮ ಬೈಕ್ಗಳಿಗೆ ಈ ಥರ ಅರ್ಧ ಸ್ಟಿಕ್ಕರ್ ಹಾಕೋದನ್ನು ಮರಿಬೇಡಿ. ನಮ್ಮ ಕಾಲದಲ್ಲಿತ್ತು, ಈಗ ಯಾಕೆ ಸರ್ಕಾರದವರು RTOದವರು ಇದನ್ನು ಮರೆತುಬಿಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ. ಸರ್ಕಾರದವರೇ ಎಲ್ಲ ಕಾರುಗಳಿಗೆ ಬೈಕುಗಳಿಗೆ ಈ ಥರ ಅರ್ಧ ಸ್ಟಿಕ್ಕರನ್ನು ಅರ್ಜೆಂಟಾಗಿ ಹಾಕಿಸಿ ನಮ್ಮ ಜನ ಹುಚ್ಚಿಡಿದವ್ರಂಗೆ ಗಾಡಿಗಳು ತಗೊಂಡು ಹುಚ್ಚೆತ್ತದವ್ರಂಗೆ 100-150 ಗಾಡಿ ಓಡಿಸಿ ಜನರ ಅಪಘಾತಕ್ಕೆ ಕಾರಣರಾಗಿ ಜೀವಗಳನ್ನ ಬಲಿ ಕೊಡ್ತಾವ್ರೆ. ಇದನ್ನು ಮೊದಲು ಮಾಡಿಸಿ. ನೋಡ್ರಿ ಹೆಂಗಿದೆ ಗಾಡಿ.